ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಅಮೇರಿಕಾದಲ್ಲಿ ಹೊಸ ಸರ್ಕಾರ ಬಂದರೂ ಬೇರೆ ದೇಶಗಳಿಗೆ ಲೆಕ್ಚರ್ ನೀಡುವ ಕಲ್ಚರ್ ಮತ್ತೆ ಮುಂದುವರಿದಿದೆ. ಈಗ ಭಾರತದ ಬೇಹುಗಾರಿಕಾ ಸಂಸ್ಥೆ ರಾವನ್ನು ನಿರ್ಬಂಧಿಸುವಂತೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತಾದ ಅಮೇರಿಕದ ಆಯೋಗ ಅಮೇರಿಕ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅಮೇರಿಕ ಸರ್ಕಾರದ ಈ ವರದಿಯನ್ನು ಭಾರತ ಸರ್ಕಾರ ತಿರಸ್ಕರಿಸಿದೆ. ಹೀಗಾಗಿ ಏನಿದು CIRF, ಯಾಕೆ ಈ ವರದಿಯನ್ನು ನೀಡ್ತಾ ಇದೆ, ಈ ವರದಿಯ ಉದ್ದೇಶ ಏನು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಮೇರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯಿಂದ ಈ ಸಂಸ್ಥೆಯನ್ನು ರಚಿಸಲಾಗಿದೆ. 1998ರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ಅಮೇರಿಕದ ಅಧ್ಯಕ್ಷರು ಮತ್ತು ಸೆನೆಟ್ ಪ್ರತಿನಿಧಿಗಳು ಸೇರಿ ಈ ಸಂಸ್ಥೆಯ ಆಯುಕ್ತರನ್ನು ಆಯ್ಕೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆಯಾದರೆ ಅದನ್ನು ಪರಿಶೀಲಿಸಿದ ಬಳಿಕ ಅಮೇರಿಕ ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಇದರ ಕೆಲಸ. ಪ್ರತಿ ವರ್ಷ ಇದನ್ನು ವರದಿಯನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಭಾರತದಲ್ಲಿ ಅಲ್ಪಸಂಖ್ಯಾತರನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಸಿಖ್ ಪ್ರತ್ಯೇಕವಾದಿಗಳ ಹತ್ಯೆಗೆ ಸಂಚು ರೂಪಿಸಲಾಗ್ತಾ ಇದೆ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹದಗೆಟ್ಟಿದೆ. ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷಪೂರಿತವಾದ ಭಾಷಣಗಳು ಹೆಚ್ಚಾಗ್ತಾ ಇದೆ. ಮಯನ್ಮಾರಿಂದ ಬರುವ ರೋಹಿಂಗ್ಯಾ ಸಮುದಾಯಕ್ಕೆ ಭಾರತ ನೆರವು ನೀಡಬೇಕು. ಜೀವನೋಪಾಯ ತರಬೇತಿ ಮತ್ತು ಶಿಕ್ಷಣವನ್ನು ಪಡೆಯಲು ರೋಹಿಂಗ್ಯಾಗಳಿಗೆ ಸಹಾಯ ನೀಡಬೇಕು ಅಂತ ವರದಿ ತಿಳಿಸಿದೆ. ಅಷ್ಟೇ ಅಲ್ಲದೆ ತನ್ನ ವರದಿಯಲ್ಲಿ ಭಾರತದಲ್ಲಿ ಭಾರಿ ಪ್ರಮಾಣದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತಿದೆ, ಭಾರತದ ಗುಪ್ತಚರ ಸಂಸ್ಥೆ ಮೇಲೆ ನಿರ್ಬಂಧ ಹೇರಬೇಕು, ವ್ಯಕ್ತಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಬೇಕು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಭಾರತಕ್ಕೆ ಅಮೇರಿಕಾದಿಂದ ಬರುವಂಥ MQ-9B ಡ್ರೋನ್ಗಳನ್ನು ಮಾರಾಟ ಮಾಡೋ ಬಗ್ಗೆ ಪರಿಶೀಲಿಸಬೇಕು ಎಂದು ಅಮೇರಿಕ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇಡೀ ವಿಶ್ವದ ಬಗ್ಗೆ ಅಮೇರಿಕದ CIRF ಅಧ್ಯಯನ ಮಾಡುತ್ತೆ. ಆದರೆ ಭಾರತದ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಈಗ ಆಗ್ತಾ ಇರುವಂಥ ದೌರ್ಜನ್ಯದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ. ಶೇಖ್ ಹಸೀನಾ ಸರ್ಕಾರ ಪತನದ ಬಳಿಕ ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಆಡಳಿತಕ್ಕೆ ಬಂದ ನಂತರ ಬಾಂಗ್ಲಾದೇಶದಲ್ಲಿ ಈಗ ನಿರಂತರವಾಗಿ ಹಿಂದೂಗಳ ಮೇಲೆ, ಹಿಂದೂ ದೇವಸ್ಥಾನದ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅಮೇರಿಕದ ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯವನ್ನು ಖಂಡಿಸಿದರು. ಈಗ ಪ್ರಕಟವಾದ ವರದಿಯಲ್ಲಿ ಈ ವಿಚಾರದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಭಾರತದ CAA ತಪ್ಪು, ಮ್ಯಾನ್ಮಾರ್ನಿಂದ ಬಂದಿರುವ ರೋಹಿಂಗ್ಯಾ ಮುಸ್ಲಿಮರಿಗೆ ಭಾರತ ಆಶ್ರಯ ನೀಡಬೇಕು ಅಂತ CIRF ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಆದರೆ ಅಮೇರಿಕ ಅಕ್ರಮ ವಲಸಿಗರನ್ನು ವಿಮಾನದಲ್ಲಿ ಹೊರದಬ್ಬುವ ಬಗ್ಗೆ ತನ್ನ ವರದಿಯಲ್ಲಿ ಯಾವುದೇ ಉಲ್ಲೇಖವನ್ನು ಮಾಡಿಲ್ಲ. ಅಮೇರಿಕ ಅಕ್ರಮ ನಿವಾಸಿಗಳನ್ನು ಹೊರದಬ್ಬುವುದು ಇದು ಮೊದಲಲ್ಲ. ಬರಾಕ್ ಒಬಾಮಾ, ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿ, ಜೋ ಬೈಡನ್ ಅವಧಿಯಲ್ಲೂ ಅಕ್ರಮ ನಿವಾಸಿಗಳನ್ನು ಅಮೇರಿಕ ಹೊರದಬ್ಬಿತ್ತು. ತನ್ನ ವರದಿಯಲ್ಲಿ ಖಲಿಸ್ತಾನಿ ಉಗ್ರರ ಬಗ್ಗೆ ಉಲ್ಲೇಖ ಮಾಡಿದೆ. ಖಲಿಸ್ತಾನಿ ಉಗ್ರರು ಅಂದರೆ ಯಾರು? ಭಾರತದಿಂದ ಪಂಜಾಬನ್ನು ಪ್ರತ್ಯೇಕ ಮಾಡಬೇಕು ಅಂತ ಹೋರಾಟ ಮಾಡುವವರೇ ಖಲಿಸ್ತಾನಿ ಉಗ್ರರು. ಖಲಿಸ್ತಾನಿ ಉಗ್ರರ ವಿರುದ್ಧ ಭಾರತ ಕ್ರಮ ಕೈಗೊಂಡ್ರೆ ತಪ್ಪೇನು? ಅದೇ ಅಮೇರಿಕ ಪಾಕಿಸ್ತಾನಕ್ಕೆ ನುಗ್ಗಿ ಲಾಡೆನ್ನನ್ನು ಹತ್ಯೆ ಮಾಡುತ್ತೆ. ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ಮಾಡಿದ್ದಕ್ಕೆ ಅಫ್ಘಾನಿಸ್ತಾನದ ಮೇಲೆಯೇ ದಾಳಿ ಮಾಡಿ ಸಾವಿರಾರು ಜನರ ಮಾರಣ ಹೋಮವನ್ನು ಅಮೇರಿಕ ಈಗಾಗಲೇ ಮಾಡಿದೆ. ಅಮೇರಿಕದ ಹಡಗುಗಳ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಕ್ಕೆ ತೀರಾ ಇತ್ತೀಚೆಗೆ ಯಮನ್ನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಹೀಗೆ ನಾವು ಬಹಳಷ್ಟು ಉದಾಹರಣೆಗಳನ್ನು ನೀಡಬಹುದು. ಅಮೇರಿಕ ಉಗ್ರರ ಮೇಲೆ ದಾಳಿ ಮಾಡಿದರೆ ಅದು ಸರಿ, ಆದರೆ ಭಾರತ ಉಗ್ರರ ಮೇಲೆ ದಾಳಿ ಮಾಡಿದರೆ ಅದು ತಪ್ಪು. ಅಮೇರಿಕ ವಿಶ್ವದ ಮೇಲೆ ಯಾವ ರೀತಿ ಸವಾರಿ ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಉದಾಹರಣೆ ನೀಡ್ತೀನಿ. 1947ರಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧ ಮಾಡಿ ಕಾಶ್ಮೀರದ ಜಾಗವನ್ನು ಕಬ್ಜಾ ಮಾಡಿಕೊಳ್ಳುತ್ತೆ. ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಈ ವಿಚಾರವನ್ನು ವಿಶ್ವಸಂಸ್ಥೆಯ ಮುಂದಿಡ್ತಾರೆ. ನಿಜವಾಗಿ ಹೇಳುವುದಾದರೆ ಈ ಜಾಗ ಭಾರತಕ್ಕೆ ಸೇರಬೇಕು. ಆದರೆ ಈಗಲೂ ಅಂತಾರಾಷ್ಟ್ರೀಯ ಸಂಘಟನೆಗಳು ಮ್ಯಾಪ್ ತೋರಿಸುವಾಗ ಪಾಕ್ ಆಕ್ರಮಿತ ಕಾಶ್ಮೀರ ಪಾಕಿಸ್ತಾನದಂತಲೇ ತೋರಿಸ್ತವೆ. ಈ ಉದಾಹರಣೆಯನ್ನು ಯಾಕೆ ನೀಡಿದೆ ಅಂತಂದರೆ, ಅಮೇರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಗಲ್ಫ್ ಆಫ್ ಮೆಕ್ಸಿಕೋವನ್ನು ಗಲ್ಫ್ ಆಫ್ ಅಮೇರಿಕಾ ಅಂತ ಮರುನಾಮಕರಣ ಮಾಡ್ತವೆ. ಈ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ಗೂಗಲ್ ಮತ್ತು ಆ್ಯಪಲ್ ಸಂಸ್ಥೆಗಳು ತಮ್ಮ ಮ್ಯಾಪ್ನಲ್ಲಿ ಗಲ್ಫ್ ಆಫ್ ಅಮೇರಿಕಾ ಅಂತಲೇ ಬದಲಾವಣೆ ಮಾಡುತ್ತೆ. ಆದರೆ ಅಮೇರಿಕದ ಅಸೋಸಿಯೇಟ್ ಪ್ರೆಸ್ ಟ್ರಂಪ್ ನಿರ್ಧಾರವನ್ನು ಖಂಡಿಸುತ್ತೆ. ತನ್ನ ನಿರ್ಧಾರವನ್ನು ಖಂಡಿಸಿದ್ದಕ್ಕೆ ಟ್ರಂಪ್ ಸರ್ಕಾರ
ಅಮೆರಿಕದ ಅಧ್ಯಕ್ಷರ ಭವನ ವೈಟ್ ಹೌಸ್ಗೆ ನಿರ್ಬಂಧವನ್ನೇ ಹೇರುತ್ತೆ. ಇನ್ನು ಅಮೆರಿಕದಲ್ಲಿ ಜನಾಂಗೀಯ ಹಲ್ಲೆಗಳು ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಭಾರತೀಯ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿ ಹಲ್ಲೆಗಳು ಹೆಚ್ಚಾಗ್ತಾ ಇದೆ, ಕೊಲೆಗಳು ಆಗ್ತಾ ಇದೆ, ಅಲ್ಲಲ್ಲಿ ಶೂಟಿಂಗ್ ಸಹ ನಡೀತಾ ಇದೆ. ಈ ರೀತಿ ನಡೀತಾ ಇದ್ರೂ ಈ ವರದಿಯಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ಈ ವರದಿಯಿಂದ ಭಾರತದಲ್ಲಿ ಯಾವುದೇ ಪರಿಣಾಮ ಆಗಲ್ಲ. ವಿದೇಶಾಂಗ ಇಲಾಖೆ ಈ ವರದಿಯನ್ನು ತಿರಸ್ಕರಿಸಿದೆ. ಫಸ್ಟ್ ಆಫ್ ಆಲ್ ಭಾರತದ ಬಗ್ಗೆ ವರದಿ ನೀಡಲು ಇವರಿಗೆ ಯಾವುದೇ ಅಧಿಕಾರ ಸಹ ಇಲ್ಲ. ಆದರೆ ಇವರು ವೆಬ್ಸೈಟ್ನಲ್ಲೇ ಪ್ರಕಟಿಸುವ ಮೂಲಕ ಭಾರತಕ್ಕೆ ಬರುವ ವಿದೇಶಿಗರ ಮೇಲೆ ಪರಿಣಾಮ ಬೀರುತ್ತೆ. ಇಂಟರ್ನೆಟ್ನಲ್ಲಿ ಚೆಕ್ ಮಾಡುವಾಗ ಅಪಾಯ ಇದೆ ಅಂತ ತಿಳ್ಕೊಂಡ್ರೆ ನಮ್ಮ ದೇಶಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗುತ್ತೆ. ಈ ಸಂಸ್ಥೆ ಬಿಡುಗಡೆ ಮಾಡಿದ ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ. ಏಷ್ಯಾ ಮತ್ತು ಆಫ್ರಿಕಾ ದೇಶಗಳನ್ನು ಗುರಿಯಾಗಿಸಿಕೊಂಡೇ ಅಧ್ಯಯನ ಮಾಡಲಾಗಿದೆ. ಅದರಲ್ಲೂ ಯುರೋಪ್ ಮತ್ತು ಅಮೆರಿಕ ಸುರಕ್ಷಿತ ಎಂಬಂತೆ ಬಿಂಬಿಸಲಾಗಿದೆ. ಈ ಹಿಂದೆ ಯುರೋಪ್ ಮತ್ತು ಅಮೆರಿಕ ದೇಶಗಳು ಏಷ್ಯಾ ಮತ್ತು ಆಫ್ರಿಕಾ ದೇಶಗಳ ಮೇಲೆ ದಾಳಿ ಮಾಡಿ ಅಲ್ಲಿರುವ ಸಂಪತ್ತನ್ನು ದೋಚಿ ಶ್ರೀಮಂತ ದೇಶಗಳಾಗಿ ಹೊರಹೊಮ್ಮುತ್ತಾ ಇವೆ. ಈಗಲೂ ಈ ದೇಶಗಳು ಏಷ್ಯಾ ಮತ್ತು ಆಫ್ರಿಕಾ ಖಂಡದ ದೇಶಗಳು ತಮ್ಮ ದಾಸ್ಯದಲ್ಲೇ ಇರಬೇಕಂತ ಬಯಸ್ತಾ ಇವೆ. ಈ ಕಾರಣಕ್ಕಾಗಿ ಆಗಾಗ ಈ ರೀತಿಯ ಟಾರ್ಗೆಟ್ ಆಧಾರಿತ ವರದಿಗಳು ಬಿಡುಗಡೆಯಾಗ್ತಾ ಇರುತ್ತೆ. ಹೀಗಾಗಿ ಈ ವರದಿಗಳಿಗೆ ಯಾರು ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ.